ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್. ನಾನು ಇವತ್ತು ನನ್ನ ಸ್ಪೆಷಲ್ ಕಿಚನಲ್ಲಿ ನಿಮ್ಮೆಲ್ಲರಿಗೂ ಅರಳಿ ಮರದ ಎಲೆಯ ಕಷಾಯ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಎಲ್ಲರೂ ಕುಡಿಬೋದು. ನೋಡಿ ಫ್ರೆಂಡ್ಸ್, ಇದನ್ನು ನಾನು ನೀರಲ್ಲಿ ತೊಳ್ಕೊಳ್ತಾ ಇದ್ದೀನಿ ಎಲೆಗಳನ್ನ. ನಾನಿಲ್ಲಿ 4 ಜನಕ್ಕೆ 15 ಎಲೆಗಳನ್ನ ತೊಗೊಂಡಿದ್ದೀನಿ. ಈ ಥರ ನಾವು ನೀರಲ್ಲೆಲ್ಲ ಎಲೆಗಳನ್ನೆಲ್ಲ ನೀಟಾಗಿ ಒಂದೊಂದಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಈ ಥರ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೋಡಿ ನಾನು ಹೇಗೆ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತ. ಈ ಥರ ಒಂದು ಸತಿ 2 ಸತಿ ಕ್ಲೀನ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಎಲೆ ಕ್ಲೀನ್ ಆಗಿದೆ. ನಾನು ಇವಾಗ ಕಷಾಯ ಮಾಡೋವಂಥ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಎಲೆಗಳನ್ನ. ಈ ಕಷಾಯನ ನಾವು ಕುಡಿದ್ಮೇಲೆ ಒಂದು 30 ನಿಮಿಷ ನಾವು ಯಾವುದೇ ರೀತಿಯಾದ ಆಹಾರನ ಸೇವಿಸಬಾರ್ದು ಫ್ರೆಂಡ್ಸ್. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಏನು ಖಾಲಿ ಹೊಟ್ಟೆಲಿ ಈ ಕಷಾಯ ಮಾಡ್ಕೊಂಡು ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಮ್ಮ ಬಾಡಿಲಿ ಆಂಟಿಬಯೋಟಿಕ್ ಎಲ್ಲ ಇನ್ಕ್ರೀಸ್ ಮಾಡುತ್ತೆ. ಇದು ಕಾಯಿಲೆ ಇದ್ದರೆ ವಾಸಿ ಆಗುತ್ತೆ, ಕಾಯಿಲೆ ಇಲ್ಲ ಅಂದರೆ ಕಾಯಿಲೆ ಬರ್ದಿರೋ ಇರೋ ಹಾಗೆ ತಡೆಗಟ್ಟುತ್ತೆ. ನೋಡಿ ಫ್ರೆಂಡ್ಸ್, ಈ ಥರ ಎಲೆಗಳನ್ನೆಲ್ಲ ನೀಟಾಗಿ ಕಿವುಚ್ಕೊಳ್ಳಿ. ಯಾಕೆ ನಾನು ಈ ಥರ ಎಲೆಗಳನ್ನ ಕಿವುಚ್ಕೊತಾ ಇದ್ದೀನಿ ಅಂದರೆ, ಇದು ಕಷಾಯ ಆಗೋವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ನೀಟಾಗಿ ಇದರಲ್ಲಿರೋ ಎಲ್ಲ ಆಯುರ್ವೇದಿಕ್ ಅಂಶಗಳು ಸಂಪೂರ್ಣವಾಗಿ ನೀರಲ್ಲಿ ಬಿಡುತ್ತೆ. ಅದಕ್ಕೋಸ್ಕರ ನಾನು ಈ ಥರ ಕುದಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ 1.5 ಚೊಂಬು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ, ಎಷ್ಟು ಜನಕ್ಕೆ ನೀವು ಕಷಾಯ ಕೊಡ್ತೀರೋ ಅಷ್ಟು ನೀವು ನೀರನ್ನು ಸೇರಿಸ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಇದು ಒಂದು 5 ನಿಮಿಷ ಹೈ ಫ್ಲೇಮಲ್ಲಿ ಕುದೀಲಿ. ಆಮೇಲೆ ನಾನು 3 ನಿಮಿಷ ಲೋ ಫ್ಲೇಮಲ್ಲಿ ಸ್ಲೋ ಆಗಿ ಕುದಿಸ್ಕೊಳ್ತೀನಿ. ಆ ಥರ ಮಾಡೋದ್ರಿಂದ ಕಷಾಯ ಫಟಾಫಟ್ ಅಂತ 8 ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್. ಇದನ್ನು ವಾರಕ್ಕೆ ನಾವು ಇದನ್ನು 3 ದಿನ ಸೇವಿಸ್ತೀವಿ ಕಂಟಿನ್ಯೂಸ್ ಆಗಿ. ಇದು ಒಂದು ವಾರನೂ ತಗೋಬೋದು, ಏನು ಪ್ರಾಬ್ಲಮ್ ಆಗೋಲ್ಲ. ನೋಡಿ ಫ್ರೆಂಡ್ಸ್, ಈಗ ಕಷಾಯ ರೆಡಿ ಆಗಿದೆ. ನಾನು ತೋರಿಸ್ತೀನಿ ಕಷಾಯ ಯಾವ ರೀತಿ ಇರುತ್ತೆ ನೀರು ಅಂತ. ಜಸ್ಟ್ ಸಿಂಪಲ್ಲು, ಎಲೆ ಕ್ಲೀನ್ ಮಾಡ್ಕೊಳ್ಳಿ, ನೀರು ಹಾಕ್ಕೊಳ್ಳಿ, ಕುದಿಸ್ಕೊಳ್ಳಿ, ಅಷ್ಟೇ ಕಷಾಯ ರೆಡಿ ಆಗುತ್ತೆ. ನೋಡಿ, ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಫ್ರೆಂಡ್ಸ್. ನೋಡಿ, ಈ ಕಷಾಯ ಬಂದು ಗರ್ಭಕೋಶಕ್ಕೆ ಬಹಳ ಶಕ್ತಿನ ಕೊಡುತ್ತೆ. ಈ ಕಷಾಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಇವಾಗ ಕಷಾಯ ರೆಡಿಯಾಗಿದೆ. ಇವಾಗ ಗ್ಲಾಸ್ಗೆ ಸರ್ವ್ ಮಾಡಿಕೊಂಡು ಕುಡ್ಕೊಳ್ಳೋಣ. ಈ ಕಷಾಯನ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕಾಗತ್ತೆ. ಇದು ಸೇವಿಸಿದ ಮೇಲೆ 30 ನಿಮಿಷ ಯಾವುದೇ ರೀತಿ ಆಹಾರವನ್ನು ನಾವು ಸೇವಿಸಬಾರ್ದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೇಗ ಅನಿತಾ ಪ್ರಭಾಕರ್ ಸ್ಪೆಷಲ್ ಕಿಚನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.